ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇಂಜಿನಿಯರಿಂಗ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಹಾಕುವಂಥ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ, ಅದನ್ನು ನಿಮಗೆ ಬೇಗ ಅಪ್ಡೇಟ್ ಆಗ್ತೀರಾ. ಬನ್ನಿ, ನಾನು ಓದ್ ವಿಡಿಯೋದಲ್ಲಿ ನಿಮಗೆ ಸ್ಕಾಲರ್ಶಿಪ್ದು ಅಪ್ಡೇಟ್ ಮಾಡಿದ್ದೆ. ಇನ್ನು ಸ್ವಲ್ಪ ಜನದ್ದು ನನಗೆ ಬಂದಿಲ್ಲ ವಿದ್ಯಾಸಿರಿ ಯಾವ ಥರ ಅಪ್ಲೈ ಮಾಡೋದಂತ ಕೇಳ್ತಾಯಿದ್ರಿ. ಈಗ ನೋಡಿ, ನಾನು ಈಗ ಹೋಮ್ ಟೇಬಲ್ ಇದ್ದೀನಿ. ಈಗ ಯಾರ್ಯಾರ್ದು ವಿದ್ಯಾಸಿರಿ ಬಂದಿಲ್ಲ ಅವ್ರು ಏನು ಮಾಡಬೇಕಂತ ಹೇಳ್ತಾ ಇದ್ದೀನಿ. ಈಗ ಬನ್ನಿ, ಈಗ ಏನು ಮಾಡಬೇಕಂದ್ರೆ ನಾನು ಈಗ SSP ಒಳಗಡೆ ನೀವು ಫಸ್ಟ್ ಲಾಗಿನ್ ಆಗಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಈ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, 2024 ಆ್ಯಂಡ್ 25 ಕ್ಲಿಕ್ ಮಾಡ್ಕೊಂಬಿಟ್ಟು ವಿ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ನಿಮಗೆ ಒಂದು ನಿಮ್ಮ ಅಪ್ಲಿಕೇಶನ್ ಅನ್ನೊಂದು ಬರುತ್ತೆ. ಚೆಕ್ ಮಾಡ್ಕೋಬೋದು. ಇದು ನನ್ನ ಫ್ರೆಂಡ್ದೆ, ಅವನಿಗೆ ಇದು ಬಂದಿರಲಿಲ್ಲ, ಅದು ವಿದ್ಯಾಸಿರಿ ಅಮೌಂಟು. ಅವನು ಏನು ಮಾಡಬೇಕಂತ ನಾನು ಅವನಿಗೆ ಇದೇ ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತೀನಿ, ಮತ್ತು ನೀವು ಅದನ್ನು ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಯಾರ್ಯಾರಾಗಿಲ್ಲ ಆದಷ್ಟು ಬೇಗ ಆಗುತ್ತೆ. ಮತ್ತು ಯಾವುದೇ ಥರ ಆಗಿರಲಿಲ್ಲ ನೋವು ಅಂತಿದ್ದರೆ ನೀವು ಬೇಗನೆ ಹೋಗಿ ನಿಮ್ಮ ತಾಲೂಕು ಆಫೀಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಲೆವೆಲಲ್ಲಿ ಈಗ ಆಲ್ಮೋಸ್ಟ್ ಏನಪ್ಪ ಅಂತ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಎಲ್ಲರದು ಫಸ್ಟ್ ಲೆವೆಲಲ್ಲಿ ನಿಮ್ಮದು ಅಪ್ರೂವ್ಡ್ ಆಗ್ತಿದೆ. ಮತ್ತು ಯಾವುದೇ ಥರ ಇಲ್ಲಿ ಏನೇ ಅಂದರೆ ರಿಜೆಕ್ಟ್ ರೀಸನ್ ಅಲ್ಲ, ಅಂದರೆ ನಾಟ್ ಅಪ್ಲಿಕೇಬಲ್. ಯಾವುದೇ ಥರ ರಿಜೆಕ್ಟ್ ಮಾಡೋಕ್ಕೆ ಇವನು ಇಲ್ಲ, ರಿಜೆಕ್ಟ್ ಮಾಡಲ್ಲ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಅರ್ಥ. ಇಲ್ಲಿ ಅಪ್ರೂವಲ್ಲಿ ಎಸ್ ಅಂತಿದ್ರೆ ನಿಮ್ಮದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಈಗ ಬನ್ನಿ, ಮತ್ತು ನೀವು ಸೆಕೆಂಡ್ ಪೇಜ್ ಮೇಲೆ ಈಗ ಸೈಡ್ ಬಟನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಬರುತ್ತೆ. ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಕಂಪ್ಲೀಟ್ ಬಂದರೆ BCWD ಫೀ ರಿಂಬರ್ಸ್ಮೆಂಟ್ ಅಂತ ಏನು ಬಂದಿದೆ, ಶುಲ್ಕ ಮರುಪಾವತಿಲಿ ಅಲ್ಲಿ ಎಸ್ ಅಂತ ಬಂದಿದೆ. ಅಂದರೆ ಇವನಿಗೆ 18,000 ಬರುತ್ತದೆ. ಹಾಗಾದರೆ ನೀವಿಗೆ ವಿದ್ಯಾಸಿರಿ ಅಮೌಂಟನ್ನು ಪಡೆದುಕೊಳ್ಳೋದು ಹೇಗೆ, ಅದು ತುಂಬ ಜನ ಡೌಟ್ಸ್ಗಳನ್ನು ಕೇಳ್ತಿದ್ರಿ ನೀವು. ಆಮೇಲೆ ನಾನು ವಿಡಿಯೋದಲ್ಲಿ ಕಮೆಂಟ್ಸ್ ನೋಡಿದಂಗೆ ನೀವು ಹಾಸ್ಟೆಲ್ ಆದರೂ ಕೂಡ ರಿಜೆಕ್ಟ್ ಆದಂಗೆ, ಆಮೇಲೆ ಹಾಸ್ಟೆಲ್ಗೆ ಹೋಗಿಲ್ಲ ಅಂದರೆ ನಾವು ರಿಜೆಕ್ಟ್ ಆದಂಗೆ ಅಮೌಂಟ್ ಬರುತ್ತೆ, ಅದು ತಪ್ಪು. ನೀವು ಫಸ್ಟು SHPಯಲ್ಲಿ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು. ಅದು ನಿಮಗೆ ಆಗಿಲ್ಲ, ನಿಮ್ಮ ಮಾರ್ಕ್ಸ್ ಎಷ್ಟೇ ಇರಲಿ, ಬರೀ 40 ಇರಲಿ, 50 ಇರಲಿ, 80 ಇರಲಿ, ಎಷ್ಟೇ ನಿಮ್ಮ ಪರ್ಸೆಂಟೇಜ್ ಅದು ಮ್ಯಾಟ್ರ್ ಆಗೋಲ್ಲ. ನಿಮ್ಮದು ಆಗ್ಬಿಟ್ಟು ರಿಜೆಕ್ಟ್ ಆದರೆ ನಿಮಗೆ 15,000 ಅಂದರೆ ಪ್ರತಿ ತಿಂಗಳಿಗೆ 1,500ರಂತೆ 10 ತಿಂಗಳಿಗೆ 15,000 ರೂಪಾಯಿ ಬರ್ತದೆ. ಹಾಗೂ ನಿಮಗೆ ಅದು ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಆಗಿ ಅದು ರಿಜೆಕ್ಟ್ ಆದರೆ ಮಾತ್ರ. ನಿಮ್ಮದು ಹಾಸ್ಟೆಲ್ ಆಗಿ ನಿಮ್ಗೇನಾದರೂ ಹಾಸ್ಟೆಲ್ ಆಗಿದ ಮೇಲೆ ನೀವು ಹೋಗಲೇಬೇಕಂತ ಯಾವುದೇ ಥರ ಟಾರ್ಚರ್ ಅಂತೂ ಇರೋಲ್ಲ. ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ನೀವು ಹೋದರೆ ಹೋಗಬಹುದು, ಇಲ್ಲಾಂದರೆ ಹೋಗೋದಿಲ್ಲ. ನಾವು ಹೋಗಲೇಬೇಕಂತ ಯಾರು ನಿಮ್ಗೆ ಒತ್ತಾಯ ಅಂತೂ ಮಾಡೋದಿಲ್ಲ. ಅಷ್ಟರಲ್ಲಿ ಏನೇ ಆಗಲಿ ನಿಮ್ಮದು SSP ಪೋರ್ಟಲ್ ಹೋಗಿ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ. ಅದು ಯಾವ ಥರ ಹಾಕೋದು ಅನ್ನೋದು ಇದೇ ವಿಡಿಯೋದಲ್ಲಿ ಹೇಳ್ತೇನೆ. ಅದು ನಾನು ಫುಲ್ಲು ಲೆಂತಿಯಾಗಿ ಅಂತ ಹೇಳಿದಿಲ್ಲ, ಬೇಗ ಶಾರ್ಟ್ ಆ್ಯಂಡ್ ಆಗಿ ಹೇಳ್ತೀನಿ. ಬನ್ನಿ, ಇದು ತುಂಬ ಜನ ಡೌಟ್ಸ್ ಇತ್ತು, ನಿಮ್ಮದು ಕ್ಲಿಯರ್ ಆಗ್ತಿದೆ ಅನ್ಕೊಂಡು. ಆಮೇಲೆ PMSS ಅಂದರೆ ಪ್ರಧಾನಮಂತ್ರಿ ಯಶಸ್ವಿನಿ ಯೋಜನೆ, ಅವ್ರದ್ದು ಅಲ್ಲಿ ಅಮೌಂಟು ತುಂಬ ಜನ ಶೋ ಆಗಿಲ್ಲ. ಅದು ಕೂಡ ಬಂದರೆ ನಿಮಗೆ ಇಲ್ಲಿ ಅಮೌಂಟಲ್ಲಿ ತುಂಬ ಜನ ಅದು ನೋ DBT ಅಂತಿದೆ. ಅವ್ರು ಬಂದವರಿಗೆಲ್ಲ ಕಂಗ್ರಾಟ್ಸ್. ಮತ್ತು ಹಾಗೂ ನಿಮ್ಮದು ಶುಲ್ಕ ಮರುಪಾವತಿ ಅನ್ನೋದು ತುಂಬ ಜನಕ್ಕೆ ಬರ್ತಿದೆ. ಬಂದವ್ರದ್ದು ಯಾರ್ಯಾರದು ಬಂದಿದೆಯೋ ಅವ್ರದ್ದು ಎಸ್ ಅಂತಿದೆಯೋ ಅವ್ರು ಕಮೆಂಟ್ಸಲ್ಲಿ ಹಾಕಿ. ಯಾರಿಗೆ ಎಸ್ಸು ಮತ್ತು ಇಲ್ಲಿ ಪುಷ್ ಟು DBT ಅಂದರೆ ನಿಮ್ಮದು DD ಎಂದು ಅಪ್ರೂವ್ಡ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಎಸ್ ಅಂತ ಬರುತ್ತೆ. ಅದು ನಿಮ್ಗೆ ಅಪ್ರೂವ್ಡ್ ಆಗಿ 15 to 1 ಮಂತ್ ಒಳಗಡೆ ನಿಮ್ಮ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗ್ತದೆ. ಮತ್ತು ಈಗ SSP ಪೋರ್ಟಲ್ಲಿ ಇವನಿಗೆ ನೋಡಿ ವಿದ್ಯಾಸಿರಿ ಅಮೌಂಟನ್ನು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಇವನು ಹೋದ ವರ್ಷ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರಲಿಲ್ಲ. ಅದನ್ನು ಯಾವ ಥರ ಹಾಕೋದಂದರೆ ಇದೇ ವಿಡಿಯೋದಲ್ಲಿ ಬೇಗನೆ ಹೇಳ್ತೀನಿ, ಬನ್ನಿ ತಿಳ್ಕೊಳ್ಳಿ. ಆಗ ನಾನು ಯಾಕಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನೋಸ್ಕರ ಇನ್ನು ಬೇಗ ಹೇಳ್ತೀನಿ. ನೋಡಿ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ನೀವು SHP ಅಂತ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ವಿದ್ಯಾರ್ಥಿಗಳೇ, SHP ಪೋರ್ಟಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೋಮ್ ಪೇಜ್ ಅನ್ನೋದು ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವುದೇ ಥರ ಡಿಗ್ರಿ ಓದ್ತೀರಿ, ನಂದು ಒಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಬೇಗನೆ ಬರುತ್ತೆ. ಬನ್ನಿ ವಿದ್ಯಾರ್ಥಿಗಳು, ಈಗ SHP ಪೋರ್ಟಲ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ಏನು ಮಾಡಬೇಕಂದ್ರೆ ನೀವು ಪೋಸ್ಟ್ ಮೆಟ್ರಿಕಲ್ ಮೇಲೆ ಕ್ಲಿಕ್ ಮಾಡಬೇಕು. ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬಂದಿಲ್ಲ ಅಂದರೆ ನೀವು ಡೆಸ್ಕ್ಟಾಪ್ ಸೈಟನ್ನು ಆಫ್ ಮಾಡಬೇಕಾಗುತ್ತೆ. ಈಗ ಎಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈಸಿಯಾಗಿ ನೀವು ಇದನ್ನು ಹಾಕ್ಬೋದು. ಮತ್ತು ಫೋನ್ ರೊಟೇಟ್ ಮಾಡಬೇಕಾಗುತ್ತದೆ, ಯಾಕಂದರೆ ವೀಡಿಯೋ ಮಾಡೋಕ್ಕಿದ್ರೆ ಈ ಥರ ಮಾಡೋಕ್ಕಾಗೋದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ನೀವು ಈಗ SSPಯಲ್ಲಿ ಏನು ನಿಮ್ಮದು SSP ID ಹಾಕಿದರೆ ಅದೇ ಐಡಿಯಿಂದ ಲಾಗಿನ್ ಆಗಬೇಕಾಗುತ್ತೆ. ನೀವು ಆಗಿಬಿಟ್ಟು ಮತ್ತು ಪಾಸ್ವರ್ಡು ಮತ್ತು ನಿಮ್ಮದು ಕ್ಯಾಪ್ಚನ್ನು ಇಲ್ಲಿ ಎಂಟ್ರ್ ಮಾಡಿದ ತಕ್ಷಣ ನೀವು ಲಾಗಿನ್ ಆಗ್ಬೋದು. ಬನ್ನಿ ಯಾವ ಥರ ಅಂತ ಹೇಳ್ತೀನಿ. ನೀವು ಲಾಗಿನ್ ಆಗಿ ಫಸ್ಟು ಆಗಿ ನೀವು ಕ್ಯಾಪ್ಚಾ ಹಾಕಿದ ತಕ್ಷಣ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ಕೂಡಲೇ ನೀವೇನು ಮಾಡಬೇಕಂದ್ರೆ ನೀವು ಇದರಲ್ಲಿ ನೋಡ್ಬೋದು, ಇದು ನಿಮ್ಮದು SHP ಪೋರ್ಟಲ್ಲಿ ನೀವು ಲಾಗಿನ್ ಆಗಿರುವುದು. ಈಗ ಅದೇ ವಿದ್ಯಾರ್ಥಿ ನಾನು ಯಾವುದೇ ವಿದ್ಯಾಸಿರಿ ಅಮೌಂಟ್ ಬಂದಿರಲಿಲ್ಲ, ಅವನಿಗೆ ಬಂದಿರೋ ಒಂದು ಉಪಯೋಗ ಆದ ಟ್ರಿಕ್ಕನ್ನು ಹೇಳ್ತೀನಿ. ಏನಿಲ್ಲ, ಇಲ್ಲಿ ಅಪ್ಲೈ
ಫಾರ್ ಹಾಸ್ಟೆಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ಟೆಪ್ಸ್ಗಳು ಬರ್ತವೆ. ಮೊದಲನೇದು ಸ್ಟೆಪ್ 1 ನಿಮ್ಮದು ಸ್ಟಡಿ ಮತ್ತು ಕ್ಯಾಸ್ಟು ಪರ್ಸನಲ್ ಡೀಟೇಲ್ಸು ಅದೆಲ್ಲ ಬರುತ್ತೆ. ಮತ್ತು ಹಾಗೂ ಸ್ಟೆಪ್ 2 ಅಲ್ಲಿ ಸ್ಟೂಡೆಂಟ್ ಅಕೌಂಟ್ ಡೀಟೇಲ್ಸು ಮತ್ತು ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್, ನಿಮ್ಗೆ ಹಾಸ್ಟೆಲ್ ಲಿಸ್ಟ್ ಸಿಗುತ್ತೆ. ಮತ್ತು ಅದನ್ನ ನೋಡ್ಕೊಂಬಿಟ್ಟು ಫ್ರೀ ಮತ್ತು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ನೀವು 4 ಸ್ಟೆಪ್ ಮಾಡಿದ ಮೇಲೆ ನಿಮಗೆ ಇಲ್ಲೇನು ಬರುತ್ತೆ, ರಿಸಲ್ಟ್ ಬರುತ್ತೆ. SSP ಸ್ಟೇಟಸ್ ಅಪ್ಲಿಕೇಶನ್ಸ್. ಈಗ ಅವನಿನ್ನು ಹಾಕಿಲ್ಲ, ಅದಕ್ಕೋಸ್ಕರ ಅವನು SSP ID ಹಾಕ್ಬಿಟ್ಟು ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ಥರ ರಿಸಲ್ಟ್ ಬರಲ್ಲ. ಹಾಸ್ಟೆಲ್ ಅಪ್ಲಿಕೇಶನ್ ಆಸ್ ನಾಟ್ ಬೀನ್ ಸಬ್ಮಿಟೆಡ್ ಫಾರ್ ದಿ FY 2024-25 ಅಂತ ಹೇಳ್ತಿದೆ. ನೀವು ಇದನ್ನು ನಾನು ಈಗ ಡೆಮೋದಲ್ಲಿ ಹೇಳಿದ್ದು ನೀವೆಲ್ಲರೂ ಅಪ್ಲೈ ಹಾಕಿ. ಈಗ ಇನ್ನೂ ಯಾರ್ದು ಕ್ಲೋಸ್ ಆಗಿದೆಯೋ ನಿಮ್ಮದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರಲಿ ಯಾವುದೇ ಇರಲಿ, ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿ. ನಿಮ್ಮದು ಹಾಸ್ಟೆಲ್ ಆಗದೇ ಇರಲಿ, ಇದಕ್ಕೆ ಯಾವುದೇ ಥರ ನೀವು ಶುಲ್ಕವನ್ನು ಪಾವತಿ ಮಾಡುವಂತಿಲ್ಲ, ಎಲ್ಲ ಫ್ರೀಯಾಗಿರುತ್ತದೆ. ಅದಕ್ಕೋಸ್ಕರ ನಾನು ತುಂಬ ಹುಡುಗರಿಗೆ ಹೇಳ್ತಾ ಇದ್ದೀನಿ, ನೀವು SSP ಅಪ್ಲಿಕೇಶನ್ ಹಾಕಿ ಮತ್ತು ಅದರಿಂದ ಬರುವಂಥ ಸವಲತ್ತುಗಳನ್ನ ನೀವು ಅನುಭವಿಸಿ ಅಂತ. ಈಗ SSP ಹಾಸ್ಟೆಲ್ ಅಪ್ಲಿಕೇಶನ್ ಮೇಲೆ ಸ್ಟೇಟಸ್ ಮೇಲೆ ಇಲ್ಲಿ ಬಂದ ಮೇಲೆ ನಿಮ್ಮದು ಲೀಸ್ಟ್ ಆಗಿರೋದು. ನಿಮ್ದು ಏನಾದ್ರು ಹಾಸ್ಟೆಲ್ ಆಗಿತ್ತು ಅಂದರೆ ನೀವು ಹೋಗ್ಬೋದು, ಹೋಗ್ದೇ ಇರ್ಬೋದು, ಯಾವುದೇ ಥರ ತೊಂದರೆ ಅಂತೂ ಇರೋದಿಲ್ಲ. ರಿಜೆಕ್ಟ್ ಅಂತಂದು ಸಡನ್ನಾಗಿ ರಿಜೆಕ್ಟ್ ಆಗೋಲ್ಲ. ನೀವು ಅಲ್ಲಿ ಹೋಗಿ ಹಾಸ್ಟೆಲ್ ಆಗಿರಲಿಲ್ಲ ಅಂದರೆ ನಿಮಗೆ ರಿಜೆಕ್ಟ್ ಅಂತ ಅಲ್ಲಿ ತೋರಿಸುತ್ತೆ. ಆವಾಗ ನಿಮಗೆ ಅಮೌಂಟು ನಿಮಗೆ ಅಲ್ಲಿ ವಿದ್ಯಾಸಿರಿ ಅಮೌಂಟಲ್ಲಿ 15,000 ನಿಮಗೆ ಶೋ ಆಗುತ್ತೆ. ಆವಾಗ ನಿಮ್ಗೆ ಅಮೌಂಟ್ ಬೇಗನೆ ಬರುತ್ತೆ. ಇದು ನಿಮಗೆ ಉಪಯುಕ್ತ ಆಗ್ತದೆ ಅಂತ ಈ ಥರ ಯಾವುದೇ ಒಳ್ಳೆ ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ನಿಮಗೆ ಇದು ಉಪಯುಕ್ತ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈ ಥರ ವಿಷಯ ಅವರು ತಿಳ್ಕೊಬೇಕಂದ್ರೆ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಎಲ್ಲರೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ಉಪಯುಕ್ತ ಅಂತ ಇಲ್ಲಿಗೆ ನಿಲ್ಲಿಸ್ತೇವೆ ವಿಡಿಯೋ ಗೈಸ್. ಹ್ಯಾವ್ ಎ ಗುಡ್ ಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.